ನಮಸ್ಕಾರ. ಇವತ್ತು ಒಂದು ಸಿನಿಮಾ, ಆ ಸಿನಿಮಾದ ಹೆಸರು ದೈಜಿ. ದೈಜಿ ಚಿತ್ರದಲ್ಲಿ ವಿಶೇಷವಾಗಿರುವಂಥ ವಿಚಾರ ಏನಂತಂದರೆ, ಈ ಚಿತ್ರದ ನಾಯಕನ ಹೆಸರು ಅಂದರೆ ಈ ಚಿತ್ರದ ಪಾತ್ರದ ಹೆಸರು ಸೂರ್ಯ. ಈ ಸೂರ್ಯ ಪಾತ್ರವನ್ನು ರಮೇಶ್ ಅರವಿಂದ್ ಅವರು ಮಾಡ್ತಿದ್ದಾರೆ. ಹೆಚ್ಚು ಕಡಿಮೆ 28 ವರ್ಷ ಅನಿಸುತ್ತೆ. ಸೊ 28 ವರ್ಷದ ನಂತರ ಸೂರ್ಯ ಹೆಸರಿನ ಪಾತ್ರವನ್ನು ಮಾಡ್ತಿರುವಂಥದ್ದು ತುಂಬ ವಿಶೇಷ. 28 ವರ್ಷದ ಹಿಂದೆ ಸೂರ್ಯ ಪಾತ್ರ ಮಾಡಿದಂಥ ಸಿನಿಮಾ ಯಾವುದಂದರೆ ಅದು ಅಮೇರಿಕಾ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಸೂರ್ಯ ಅನ್ನುವಂಥ ಒಂದು ಪಾತ್ರ ಮಾಡಿದರು. ಅದಾದ ಮೇಲೆ ಈಗಲೇ ಅವರು ದೈಜಿ ಚಿತ್ರದಲ್ಲಿ ಸೂರ್ಯ ಹೆಸರಿನ ಪಾತ್ರ ಮಾಡ್ತಿದ್ದಾರೆ ಅಂಥೇಳಿ ನಮಗೆ ಈಗ ಸಿಗ್ತಿರುವಂತಹ ಮಾಹಿತಿ. ಸೊ ಗಗನ್ ಅನ್ನುವಂಥ ಒಂದು ಪಾತ್ರವನ್ನು ಈ ಒಂದು ಚಿತ್ರದಲ್ಲಿ ದಿಗಂತ್ ಅವರು ಮಾಡ್ತಿರುವಂಥದ್ದು. ಇನ್ನು ಭೂಮಿ ಅನ್ನೋ ಪಾತ್ರವನ್ನು ತುಂಬ ವಿಶೇಷವಾಗಿ ಮಾಡ್ತಿರುವಂಥ ಆ ಒಬ್ಬ ನಟಿ ಯಾರು ಗೊತ್ತಾ? ಹೌದು, ರಾಧಿಕಾ ನಾರಾಯಣ್, ಅದೇ ರಾಧಿಕಾ ಚೇತನ್ ಏನಿದ್ದಾರೆ ಅವರು ಈ ಸಿನಿಮಾದಲ್ಲಿ ಭೂಮಿ ಅನ್ನುವಂಥ ರೋಲನ್ನು ಮಾಡ್ತಿರುವಂಥದ್ದು. ಇಲ್ಲಿ ಒಂದು ಕಡೆ ಸೂರ್ಯ, ಇನ್ನೊಂದು ಕಡೆ ಭೂಮಿ. ಅಂದರೆ ಗಗನ್ ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿಯ ಒಂದು ಭಾಗ ಏನಾಗಿಲ್ಲ. ಇಲ್ಲಿ ಸೂರ್ಯನ ಸಹೋದರನಾಗಿ ದಿಗಂತ್ ಅವರು ಆ್ಯಕ್ಟ್ ಮಾಡ್ತಿರುವಂಥದ್ದು. ಆಕಾಶ್ ಶ್ರೀವತ್ಸ ಏನಿದ್ದಾರೆ ಇವರು ಈ ಒಂದು ಚಿತ್ರದ ನಿರ್ದೇಶಕರು. ಈ ಸಿನಿಮಾದ ಬಹುತೇಕ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಇದೆ. ವಿಶೇಷವಾಗಿ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿಯನ್ನು ಸಿನಿಮಾ ತಂಡವೇ ಅಧಿಕೃತವಾಗಿ ಕೊಟ್ಟಿರುವಂಥದ್ದು. ಇನ್ನು ಅಮೇರಿಕಾ ಸೂರ್ಯ ತುಂಬ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ. ಅಮೇರಿಕಾ 2 ಕೂಡ ಬರುತ್ತೆ, ಅದರ ಕೆಲಸ ಕೂಡ ನಡೀತಾ ಇದೆ. ನಿರ್ದೇಶಕರು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಅದನ್ನು ಹೇಳ್ಕೊಂಡಿರುವಂಥದ್ದು. ಅಮೇರಿಕಾ 2 ಅಥವಾ ಅಮೇರಿಕಾ 2 ಅಂಥೇಳಿ ಅದಕ್ಕೆ ಟೈಟ್ಲ್ ಇಡಬೇಕು ಅಂತ ಹೇಳ್ಕೊಂಡಿರುವಂಥದ್ದು. ಒಟ್ಟಾರೆ ರಮೇಶ್ ಅರವಿಂದ್ ಅವರ ಸೂರ್ಯ, ಅಮೇರಿಕಾ ದೈಜಿ ಈ ಒಂದು ಸಿನಿಮಾ ಈ ಥರದ ಒಂದು ಲಿಂಕ್ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.